ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಾಗೂ ಅವರ ಸಂಸ್ಮರಣೆಯ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ವೇದಿಕೆಗೆ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಶುಭಾಶೀರ್ವಾದವನ್ನು ನೀಡಲು ಆಗಮಿಸಿದಂಥ ಪರಮ ಪೂಜ್ಯ ಶಾಂತ ಶಿವಯೋಗಿ ಮಠದ ಪೂಜ್ಯ ಮಹಾಸ್ವಾಮಿಗಳು ಶಾಂತಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಸ್ವಾಮಿಗಳವರಿಗೂ, ಪರಮ ಪೂಜ್ಯ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮಿಗಳವರು ಕಾಸಮಠರವರಿಗೂ, ಪರಮ ಪೂಜ್ಯ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ದಂಡುಗುಂಡ್ರವರಿಗೂ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಗ್ರಂಥ ಬಿಡುಗಡೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತ ಸನ್ಮಾನ್ಯ ಶ್ರೀ ಶರಣ ಎಂ.ಬಿ. ಪಾಟೀಲ್ ಸಾಹೇಬರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೂ, ಮುನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಸಚಿವರು, ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಶರಣ ಬಸವಗೌಡ ದರ್ಶನಾಪುರ ಅವರಿಗೂ, ರಾಜಕೀಯ ಮುತ್ಸದ್ದಿಗಳು, ಅನುಭಾವಿ ರಾಜಕಾರಣಿಗಳು ಆದಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಬಯ್ಯಾಪುರ ಅವರಿಗೂ, ಸರಳ ಸಜ್ಜನಿಕೆಯ ಶಾಸಕರು ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರಿಗೂ, ಯುವ ಉತ್ಸಾಹಿ ನಾಯಕರು ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣಗೌಡ ಕಸ್ತೂರ್ ಅವರಿಗೂ, ಗಿರಬಸಂತ ರೆಡ್ಡಿ ಕುಟುಂಬದವರಿಗೂ ಮತ್ತು ಅವರ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋಗಲು ಕಂಕಣಬದ್ಧರಾಗಿ ನಿಂತ ಸಂಗಮ್ಮ ರೆಡ್ಡಿಯವರಿಗೂ ಮತ್ತು ಅವರ ಕುಟುಂಬದವರಿಗೂ, ವೀರಬಸಂತ ರೆಡ್ಡಿಯವರ ಗ್ರಂಥವನ್ನು ರಚಿಸಿ ಅರ್ಪಣೆ ಮಾಡಿದಂಥ ಡಾಕ್ಟರ್ ಸುಭಾಷ್ ಚಂದ್ರ ಕೌಲಿಗೆ ಅವರಿಗೂ ಮತ್ತು ಅವರ ಅಭಿಮಾನಿ ಬಳಗದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರ ಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಶಿವಜಿಗಳಾಗೋರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾನಾಥರಾಗೋರೆ, ಸ್ವತಂತ್ರ ಜನ ಸಿದ್ದೇಶ್ವರ, ನಿನ್ನ ಹೆಸರುಗಳವರೆಲ್ಲ ನೀನಾಗೋರೇನಯ್ಯ. ಡಾಕ್ಟರ್ ವೀರಬಸಂತ ರೆಡ್ಡಿ ಮುದ್ದಾಡ್ರವರು ಭೌತಿಕ ಶರೀರವನ್ನು ಬಿಟ್ಟು 2 ವರ್ಷ ಆಯಿತು. ಇದು ಮರೆಯುವಂತಹ ಪ್ರಪಂಚ, ಮರೆತು ಹೋಗುವಂತಹ ಪ್ರಪಂಚ. ಅಂಥ ಪ್ರಪಂಚದಲ್ಲಿ ಇಂದು ಮುಂದು ಎಂದೆಂದಿಗೂ ಸ್ಥಿರ ಸ್ಥಾಯಿಯಾಗಿ ಉಳಿಬೇಕೆನ್ನುತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಭೌತಿಕ ಶರೀರ ದೂರ ಆದರೂ ಕೂಡ ಅವರ ಅನುಭವದ ಬದುಕು ನಮ್ಮೆಲ್ಲರ ಮಧ್ಯದಲ್ಲಿ ಇರಬೇಕೆನ್ನುವಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಶ್ರೀಮತಿ ಸಂಗಮ್ಮ ಯುಡತಿಯವರು ಮತ್ತು ಮುದ್ದಾಳ ಕುಟುಂಬದವರು ಯಾವುದು ವೀರಬಸಂತ ರೆಡ್ಡಿಯವರ ಗ್ರಂಥವನ್ನು ರಚನೆ ಮಾಡಿ ಇವತ್ತು ಸಮಾಜಕ್ಕೆ ಸಮರ್ಪಣೆ ಮಾಡ್ಯಾರ. ಅದು ಬಹಳ ಸಂಸ್ಮರಣೀಯವಾದಂತಹ ಕಾರ್ಯಕ್ರಮ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಸುಮಾರು ವರ್ಷಗಳ ಹಿಂದೆ, ಸುಮಾರು ದಿನಗಳ ಹಿಂದೆ ಸಂಗಮಕ್ಕವರು ಬಂದು ಅಪ್ಪೋರೆ ಇಂಥ ಕಾರ್ಯಕ್ರಮ ಮಾಡಬೇಕಂತೀವಿ, ಎಲ್ಲ ಗಣ್ಯ ಮಾನ್ಯರನ್ನ ಆಮಂತ್ರಣ ಮಾಡಬೇಕಂತೀವಿ, ಅದರಲ್ಲಿ ನಮ್ಮ ಕವಲಿಗೆ ಸರ್ ಕಡೆಯಿಂದ ಗ್ರಂಥವನ್ನು ರಚನೆ ಮಾಡಬೇಕಂತ ತಿಳ್ಕೊಂಡು ನಮ್ಮ ಅಪೇಕ್ಷೆ ಆಗ್ಯದ ಅಂತ ತಿಳ್ಕೊಂಡಂದಾಗ ಬಹಳ ಒಳ್ಳೆಯದಾದಂತಹ ವಿಚಾರ ಅಂತ ತಿಳ್ಕೊಂಡು ಹೇಳಿದೆ. ಯಾಕಂತಂದ್ರೆ ಕೌಲಿಗೆ ಸರ್ ಅಂತ ತಿಳ್ಕೊಂಡು ಕೇಳಿದಾಗ ಪುಸ್ತಕ ಮಾಡ್ತಾರ ಒಳ್ಳೆಯ ಸಾಹಿತ್ಯ ಕೈಯಾಗಿ ಕೊಟ್ಟೇರಿ,
ಸಾಹಿತಿಗಳನ್ನು ತಿಳ್ಕೊಂಡಂದ್ರೆ ಯಾರಿಗನ್ಬೇಕಂದ್ರೆ ಪುಸ್ತಕಗಳೆಲ್ಲ ಮಸ್ತಕದಲ್ಲಿದ್ದರೆ, ಪುಸ್ತಕಗಳೆಲ್ಲ ಮಸ್ತಕದಲ್ಲಿದ್ದರೆ ಮಸ್ತಕವೇ ಒಂದು ಪುಸ್ತಕ ಇದ್ದಂತೆ. ಅವ್ರ ತಲೆನೇ ಒಂದು ಪುಸ್ತಕ ಇದ್ದಂಗೆ ಅದ. ನಮ್ಮ ವೀರಬಸವರಾಜ ರೆಡ್ಡಿ ಅವ್ರ ಪುಸ್ತಕ ಒಳ್ಳೆ ರೀತಿಯಿಂದ ಬರೀತಾರೆ, ಅವ್ರ ಕಡೆಯಿಂದ ಬರೆಸ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಬಹಳ ಅರ್ಥಪೂರ್ಣವಾಗಿ ಬರೆದಿರಬೇಕು ಅನ್ನತಕ್ಕಂಥ ವಿಚಾರಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬಂದು ನಿಂತಂಥದ್ದಾಗಿದೆ. ಇಂಥ ಒಂದು ವಿಚಾರದಲ್ಲಿ ಅನೇಕ ನಮ್ಮ ಅನುಭವಿಗಳು ಹೇಳಿದರು. ಭಾಳ ಸರಳರಿದ್ರು, ಭಾಳ ಸಾತ್ವಿಕರಿದ್ರು. ಅದು ಸರಳರಿದ್ರು, ಸಾತ್ವಿಕರಿದ್ರು. ಯಾವಾಗ ಅಂತಿರ್ತಾರ ಸ್ನೇಹಕ್ಕೂ ಸೈ ಸಮರಕ್ಕೂ ಸಿದ್ಧ ಅಂತೇಳಿ. ಒಮ್ಮೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದರು, ಅವ್ರು ಯಾವುದೋ ಲಿಮಿಟೇಷನ್ ಯಾವುದೋ ಒಂದು ಸಮಿತಿಯ ಸದಸ್ಯರನ್ನಾಗಿ ಮಾಡಿದರು. ನನ್ನ ಮುಂದೆ ಹೇಳಕತ್ತಿದ್ರು, ಅಬ್ಬರೇ ದೇವೇಗೌಡರು ಪೇಪರ್ ಇದ್ರು, ಅದು ಪೇಪರ್ ಕೊಟ್ಟರು, ನಾ ಪೇಪರ್ ಹಿಂಗೆ ಎತ್ತಿ ಹೋಗೋದು ಬಿಟ್ಟು ನೋಡವ್ರು ಎದು ಅಂತ ಹೇಳಿಬಿಟ್ರು. ಅವರು ದೇವೇಗೌಡರು ಅದಾರ, ಮತ್ತೊಬ್ಬರು ಅದಾರ, ದೊಡ್ಡವರು ಅದಾರ ಅನ್ನತಕ್ಕಂಥ ಕಲ್ಪನೆ ಇಲ್ಲ. ನನಗೆ ಸರಿ ಬಂದದ್ದು ಸರಿ, ಅದು ವಿಚಾರ ವಿನಿಮಯ ಮಾಡಿಕೊಂಡು ತಪ್ಪು ಅನ್ನತಕ್ಕಂಥ ಕಲ್ಪನೆ ಬಂದಾಗ ಅದು ಯಾವುದೇ ಮುಲಾಜಿಲ್ಲಾರದೆ ಅದನ್ನು ತಿರಸ್ಕರಿಸತಕ್ಕಂಥ ಭಾವ ನನ್ನಲ್ಲಿ ಬಂತು. ಆ ಕರಡನ್ನು ನಾನು ಎತ್ತಿ ಅವರೆಲ್ಲರೂ ಒಗೆದು ಬಿಟ್ಟೆ ಅಂತ ಹೇಳಿಬಿಟ್ಟು ಅವರು. ಅದಕ್ಕೆ ನನಗಂತೂ ಸ್ನೇಹಕ್ಕೂ ಸೈ ಸಮರಕ್ಕೂ ಸೈ ಅಂತ ತಿಳ್ಕೊಂಡು ಇಂಥ ಅನುಭವಿ ಡಾಕ್ಟರ್ ಅವರು. ಯಾಕಂದ್ರೆ ಬಿಜಾಪುರದಲ್ಲಿ ಅವರು ಹಿಡ್ಕೊಂಡ್ರು. ಯಾಕಂತಂದ್ರೆ ಒಮ್ಮೆ ಹಿರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಿಜಾಪುರದ ಸೋಲಾಪುರ ರಸ್ತೆಯಲ್ಲಿರತಕ್ಕಂಥ ಕಿಡ್ನಿ ಕೇರ್ ಸೆಂಟರ್, ಎಸ್ ಪಿ ಪಾಟೀಲ್ ಅವರ ಕಿಡ್ನಿ ಕೇರ್ ಸೆಂಟರ್ ಉದ್ಘಾಟನೆಗೆ ಹೋಗಿದ್ರು. ಎಸ್ ಪಿ ಪಾಟೀಲ್ ಅವರು ನಮ್ಮ ಕಡೆ ಇಲ್ಲಿ ಸೆಕ್ರೆಟರಿ ಭೀಮರೆಡ್ಡಿ ಅವರನ್ನು ತಿಳ್ಕೊಂಡಂದ್ರೆ ಖರ್ಗೆ ಸಾಹೇಬ್ರೊಂದಿಗೆ, ಹಿರಿಯ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೊಂದಿಗೆ ಒಡನಾಟದಲ್ಲಿದ್ದಂಥವು. ಅವ್ರು ಉದ್ಘಾಟನೆ ಮಾಡ್ಕೋವಂತ ಏನಂದ್ರಂತ, ಭೀಮರೆಡ್ಡಿ ನಮ್ಮ ವೀರಬಸವರಾಜ ರೆಡ್ಡಿ ಬಿಜಾಪುರ ಜಿಲ್ಲಾ ಹೆಣ್ಣು ಮಾಡ್ಕೊಂಡ, ಇಲ್ಲೇ ಉಳ್ಕೊಂಡಪ್ಪ, ಮತ್ತು ನಿನ್ನ ಮಗನಿಗೇನು ಇಲ್ಲೇ ಮಾಡಿ ಈ ಕಡೆ ಮಾಡಿದೆಲ್ಲಪ್ಪ, ನಮಗೇನು ಫಾಯ್ದಾ ಆಯಿತು ಅಂತಂದ್ರಂಥವ್ರು. ಸಹಜವಾಗಿ ಹಿರಿಯರು ಅನುಭವದ ಮಾತುಗಳನ್ನು ಆಡಿದಂಥವ್ರು ಆಗ್ಯಾರ. ಅದನ್ನ ಪಕ್ಕದಲ್ಲಿದ್ದಂಥ ಹಾಸ್ಯ ಪ್ರವೃತ್ತಿರಾದಂಥ ನರ್ಸಣಿಗೆ ಹಿಂದೆ ನಿಂತಿರಂತ ನರ್ಸಿಂಗ್ ಡಾಕ್ಟರ್ ಕೇಳಿದ್ರಂತ, ಅಲ್ರಿ ಯಾರನ್ನ ಇರ್ಬೋದು, ಈ ಮುದ್ನಾಳ ಗೌಡ್ರ ಮಂದಿ ಇರೋಂಥವ್ರಲ್ರಿ, ಇಲ್ಲಿ ಏನು ಹೇಳತ್ತಾನ ಹೇಳಿ ಮತ್ತೆ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಂತ ಮನೋಭಾವನೆ ಆ ಮುದ್ನಾಳ ಮನೆತನದವ್ರು ಅಲ್ಲಿ ಆದ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಭವಿಷ್ಯ ಮಾಡಿ ಈ ಕಡೆ ಬಂದು ತಮ್ಮದೇ ಆದಂತಹ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಹೆಸರುವಾಸಿಯಾಗಿ, ಯಾಕಂದ್ರೆ ಆಗಿನ ಸುಮಾರು 20-25 ವರ್ಷಗಳ ಹಿಂದಿನ ಮಾತಿನಲ್ಲಿ ನಮ್ಮ ಯಾದಗಿರಿಯಲ್ಲಿ ಅಷ್ಟು ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ವೈದ್ಯರ ಕೊರತೆ ಇತ್ತು. ದಯಮಾಡಿ ಈಗಾದ್ರೂ ಹೇಳ್ತೀನಿ, ಮುಂದಾದ್ರೂ ಹೇಳ್ತೀನಿ, ಪಟ್ನೆ ನಿಮ್ಮ ಬಲ್ಲಿ ಯಾದಗಿರಿಗೆ ಯಾವುದೇ ರೋಗಿಗಳು ಬಂದಾಗ ಕಲಬುರಗಿಗೂ ಇದೆ, ರಾಯಚೂರಿಗೂ ಇದೆ ಅಂತ ತಿಳ್ಕೊಂಡು ಅನ್ಬೇಡ್ರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇರ್ತ ಅಷ್ಟು ಮಾಡ್ರಿ. ಅಂಥ ಒಂದು ವಿಚಾರದಲ್ಲಿ ವೀರಬಸವರಾಜ ರೆಡ್ಡಿಯವರು ಹೋಲ್ಸ್ಟನ್ ಹಾಸ್ಪಿಟಲಲ್ಲಿ ಅದನ್ನು ಕರ್ಕೊಂಡು ಹೋದ್ರೆ, ನಮ್ಗೆ ಕರ್ಕೊಂಡೋಗಿ ಎಲ್ಲ ತೋರಿಸಿ, ನೋಡಪ್ಪ ಎಂತೆಂಥ ಇವು ಮಷಿನ್ಗಳದಾವ, ಅವುಗಳನ್ನು ಚಾಲನೆ ಮಾಡೋಕ್ಕಿಲ್ಲ, ಆಪರೇಟ್ ಮಾಡಲ್ಲ, ಇರ್ಲಾರ್ದಕ್ಕೆ ಅವು ನಿಂತಲ್ಲೇ ಕುಂತಲ್ಲೇ ಜಂಗ್ ಹಚ್ಚಿದಂಗೆ ಆಗಿಬಿಟ್ಟಾವ. ಹಾಂಗ ತಿಳ್ಕೊಂಡು ಅನ್ಕೋಂತ ಇಲ್ಲಿ ಚಾಲು ಮಾಡಿದಾಗ ಸುಮಾರು ಜನ ಹೋಗ್ಲಿಕ್ಕತ್ತು. ಅವಾಗೊಂದು ಸಂದರ್ಭ ಬಂತು, ಸುಮಾರು ಹಿರಿಯರಿಗೆ ನೆನಪಿರ್ಬೋದು. ನಮ್ಮ ಎಲೆಯರಿ ದಳಪತಿ ಅವರು ಬಹಳ ಮಾರಣಾಂತಿಕವಾಗಿ ಅಪಘಾತ ಆಯ್ತು ಅವ್ರಿಗೆ. ಅವ್ರ ದಳಪತಿ ಅವ್ರ ಹೆಸರು ಏನೋ ಅಂತ ನನ್ನ ಬಾಯಿಗೆ ನೆನಪಿಲ್ಲ. ಅವ್ರು ಹೆಂಗಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಗೌಡರು ಮಲ್ಲಣ್ಣ ಗೌಡರು ಅವ್ರು ಎಲ್ಲರೂ ಕುಡ್ಕೊಂಡು, ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಕುಳಿತು, ಟ್ರ್ಯಾಕ್ಟರ್ನಲ್ಲಿ ಕುಂತ ಇದು ಏನದು ಗದ್ದೆ ಹೊಡೆಯಂತ ಸಂದರ್ಭದಲ್ಲಿ ಆಗ ತಾನೇ ಆಂಧ್ರದವ್ರು ಬಂದು ನಮ್ಮ ಭಾಗದಲ್ಲಿ ಗದ್ದೆ ಸಾಗುವಳಿಕೆ ಮಾಡ್ತಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ದೊಡ್ಡ ದೊಡ್ಡ ಗೌಡರಿಗೂ ಕೂಡ ಬಿಳಿ ಬಟ್ಟೆ ಹಾಕೊಂಡು ಊರಾಗ ತಿರುಗಾಡಿದ್ರೆ ಸಾಕಾಗ್ತಿದ್ದರು. ಇವರು ನಾವು ಮಾಡ್ಬೇಕಂತ ಏನ್ ತಿಳ್ಕೊಂಡು ಮಾಡಿದ್ರೆ ಮಾಡ್ಲಿ, ದೂರ ನಿಂತು ನೋಡ್ಬೇಕಿಲ್ಲ, ಹೋಗಿ ಟ್ರ್ಯಾಕ್ಟರ್ ಮ್ಯಾಗ ಕುಂತು ಹಾಂಗ ನಡ್ಸ್ಕೊಂತಿರುವಂತ ಸಂದರ್ಭದಲ್ಲಿ ಟ್ರ್ಯಾಕ್ಟ್ರೇ ಪಲ್ಟಿಯಾಗಿ ಅದು ಹೊಟ್ಟಾಗೆಲ್ಲ ಕಳ್ಳು ಕಿತ್ತಿ ಹಾಕಿ ಕೆಸರು ಟ್ರ್ಯಾಕ್ಟರು ಇದು ಕೆಸರು ಮತ್ತು ಕಳ್ಳು ಒಂದೇ ಆಗಿಬಿಟ್ಟಿದ್ದು. ಒಳಗೆ ಒಂದು ಬೇಸ್ 1 ಕಿಲೋ ಗಟ್ಟಲೆ ಕೆಸರು ಮುಕ್ಕೊಂಡು
ಅವಾಗ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಕೆಲವು ಜನ ಹೈದರಾಬಾದ್ ಹೋಗ್ಬೇಕಂತಂದಾಗ ವೀರಭದ್ರ ರೆಡ್ಡಿ ಅವರು ಗಟ್ಟಿ ಧೈರ್ಯ ಮಾಡಿದ್ರು. ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಸುಮಾರು 3-4 ತಾಸಿನವರೆಗೆ ಸಮಯ ಬೇಕಾಗ್ತದೆ. 3-4 ತಾಸಿನವರೆಗೂ ಇಲ್ಲಿಂದ ಅಲ್ಲಿ ಅವ್ರ ಕೈ ಹಾಕ್ಬಿಡುವವರೆಗೂ ನಾವು ಇಲ್ಲಿಗೆ ಭದ್ರತೆ ವ್ಯವಸ್ಥೆ ಮಾಡ್ಬೇಕಲ್ಲ, ಅಲ್ಲಿ ತನಕ ಹೋಗಿ ಮುಟ್ಟಂಗೆ ನಾವು ವ್ಯವಸ್ಥೆ ಮಾಡ್ಬೇಕಲ್ಲ. ಮುಂದಿದ್ದ ನೋಡೋ ದೇವ್ರ ಕೃಪಾದ, ಧನವಂತರ ಕೃಪಾದ ಅಂತ ತಿಳ್ಕೊಂಡು ಸ್ವಚ್ಛ ತೊಳೆದು ಅದನ್ನು ತಯಾರು ಮಾಡಿ ಕಳಿಸಿದಾಗ ಅಲ್ಲಿ ಹೋಗಿ ಹೈದರಾಬಾದ್ ಮುಟ್ಟಿದ ನಂತರ ಅಲ್ಲೆಲ್ಲ ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಹೇಳಿದ್ರಂತ, ये ऑपरेशन तो बहुत ये है, मुश्किल में है, मगर पहले इसका फर्स्ट एड करे ना, वो डॉक्टर बहुत अच्छा काम करे उससे इन क्या भी नहीं होते इनके इन अच्छा कर देतो ಅಂತ ತಿಳ್ಕೊಂಡು ಹೇಳಿದ್ರು ಹೈದರಾಬಾದ್ ಡಾಕ್ಟರ್. ಅಂದ್ರೆ ಅಂಥ ಪ್ರತಿಷ್ಠಿತ ಡಾಕ್ಟರ್ ಒಬ್ಬರು ಈ ಭಾಗದಲ್ಲಿ ಬಂದು ಮುದ್ದಾಳ ಮನೆತನದಲ್ಲಿ ತಾವು ಕತ್ತು ತಮ್ಮ ಸರಳತನದಿಂದ ಇದ್ರೂ ಕೂಡ ವಿಜಯಪುರಕ್ಕೆ ಹೋಗಿ ಕರಗೆ ಸಾಹೇಬ್ರು ಏನು ತಿಳ್ಕೊಂಡಿದ್ದಲ್ಲ, ಸರ್ ಹಂಗ ಅಂತ ಮಂದಿ ಆದ್ರೆ ನಾವು ನೋಡ್ರಿ ಬಿಜಾಪುರ ಮಂದಿನೇ ಈ ಕಡೆ ತರ್ತೀನಿ ಅಂತ ತಿಳ್ಕೊಂಡು ಸಂಘ ಮಕ್ಕಳ ಸಂಘಟ ಫ್ಯಾಮಿಲಿ ಹೇಳ್ಕೊಂಡು ಬಂದು ನಮ್ಮ ಊರಾಗ ಕುಂತಾರಲ್ಲ, ಅದು ನಮ್ಮ ವೀರಬಸವಂತ ರೆಡ್ಡಿ ಅವರ ಕರ್ತೃತ್ವ ಶಕ್ತಿ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗ್ತದ. ಇನ್ನೊಂದು ಏನಂತ ಕೇಳಿದ್ರೆ, ಭವಿಷ್ಯ ಮಾಡಿ ಬಿಜಾಪುರ ಕಡೆಯವರಿಗೆ ಸಂಸ್ಥಾ ಅಂದ್ರೆ ಬಹಳ ಇಷ್ಟ ಅವರಿಗೆ. ಈಗ ನೋಡ್ತೀನಿ, ಯಾರೇ ಇರಲಿ, ಅನುಭವಿಗಳಿರಲಿ, ಸಂಸ್ಥಾನಿಕರಿರಲಿ, ಸ್ವಾಮಿಗಳಿರಲಿ, ಯಾರಿದ್ರು ಯಾಕ್ರಪ್ಪ ನಿಮ್ಮ ಊರು ಯಾವುದು, ನಮ್ದು ಇಂಥ ಮಠ, ನಮ್ದು ಇಷ್ಟು ಹೊಲ ಅದ, ಇಷ್ಟು ಮಠ ಅದಂದ್ರೆ ಅವ್ರು ಮಾರಿ ತಿರುಗಿಸ್ಕೊಂಡು ಕುಂದಿರ್ತಾರೆ ಆ ಕಡೆ ದೊಡ್ಡವರು. ಯಾಕಂತ ಕೇಳಿದ್ರೆ, ಇಲ್ಲ ನೀವು ಸಂಸ್ಥಾ ಅದನ್ರಿ, ನಮ್ಮ ಸಂಸ್ಥಾ ಅದ ಅಂದ್ರೆ ಹಂಗೆ ಸ್ವಲ್ಪ ಮುಂದೆ ಬಂದು ನೋಡಿ ಮಾತಾಡ್ತಾರೆ, ಸಂಸ್ಥಾ ಇದ್ದರೆ ಚಲೋ ಇದ್ರಿ ಅಂತೇಳಿ. ಅಂದ್ರೆ ಶೈಕ್ಷಣಿಕವಾಗಿ, ಸಾಹಿತ್ಯಾತ್ಮಕವಾಗಲಿ, ಸಂಸ್ಕಾರ ಭರಿತವಾದಂಥ ಒಂದು ದೃಷ್ಟಿ, ಜೀವನವನ್ನು ತಯಾರು ಮಾಡತಕ್ಕಂಥ ಶಕ್ತಿ ಎಲ್ಲಿ ಅದ ಅಂತ ಕೇಳಿದ್ರೆ ಅದು ಬಿಜಾಪುರ ನಾಡಿನಲ್ಲಿ ಅದ. ಅಂಥ ಒಂದು ನಾಡಿನಿಂದ ಬಂದಂಥ ಸಂಗಮ್ಮ ಅಮ್ಮವರು ಇವತ್ತು ವೀರಬಸವಂತ ರೆಡ್ಡಿ ಅವರ ಹೆಸರಿನಲ್ಲಿ ಏನಾದರೂ ಒಂದು ಪುತ್ಥಳಿ ಮಾಡಿ ಅದಕ್ಕೆ ಅಲ್ಲೇ ಸ್ಥಿರವಾಗಿ ನಿಲ್ಲಂಗ ಮಾಡಿದ್ರೆ ಅದಕ್ಕೇನಷ್ಟು ಅರ್ಥ ಬರ್ತದೆ ಏನೋ ಗೊತ್ತಿಲ್ಲ. ವೀರಬಸವಂತ ರೆಡ್ಡಿ ಅವರು ಉಳಿಬೇಕು. ವೀರಬಸವಂತ ರೆಡ್ಡಿ ಅವರ ಅನುಭವ ಜೀವನ ಪ್ರತಿಯೊಬ್ಬರಲ್ಲಿಯೂ ಕೂಡ ಹಾಸುಹಕ್ಕಾಗಿರಬೇಕು. ಅವರ ಬದುಕು ನಮ್ಮೊಂದಿಗೆ ಇರಬೇಕೆನ್ನತಕ್ಕಂಥ ವಿಚಾರದಿಂದ, ಮಾತ್ರದಿಂದ ಸಾಹಿತ್ಯ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಹೊಂದಿಕೊಂಡು ಇವತ್ತು ವೀರಬಸವಂತ ರೆಡ್ಡಿ ಅವರ ಏನೋ ಪುಸ್ತಕ 2ನೇ ವರ್ಷದಲ್ಲಿ ಬರೆಸಿ ಮುದ್ರಣ ಮಾಡಿ ಎಲ್ಲ ಅವರ ಅಭಿಮಾನಿಗಳಿಗೆ ಕೊಡತಕ್ಕಂಥ ಕಾರ್ಯ ಮಾಡ್ಯಾರ ಅಂತ ಕೇಳಿದಾಗ, ವೀರಬಸವಂತ ರೆಡ್ಡಿ ಅವರು ಪ್ರತಿಯೊಬ್ಬರ ಅವರ ಅನುಯಾಯಿಗಳ ಸಂಗಡ ಇರತಕ್ಕಂಥ ಪ್ರಯತ್ನ ಸಂಗಮ ತಾಯಿಯವರು ಮಾಡಿದಂಥವ್ರು ಆಗ್ಯಾರ. ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದೇನೋ IIBಗೆ 1 ಎಕರೆ ಭೂಮಿನೂ ಕೂಡ ದಾನವಾಗಿ ಕೊಟ್ಟೆ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ಯಾರ. ದಾನ ನಾವು ತೆಗೆದುಕೊಡತಕ್ಕಂಥದ್ದು ಮಾತ್ರವಲ್ಲ, ಅದರಿಂದ ನಾವು ಸದ್ಬಳಕೆ ಮಾಡಿಕೊಂಡು ಅದನ್ನು ಮತ್ತು ಬೆಳೆಸತಕ್ಕಂಥ ಕಾರ್ಯ ಅದು IIBಯವರು ಮಾಡಬೇಕೆನ್ನುವಂಥ ವಿಚಾರವನ್ನು ತಿಳಿಸುತ್ತಾ, ಹೀಗೆ ಸಮಾಜಮುಖಿಯಾಗಿ ಮಾಡತಕ್ಕಂಥ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಕೂಡ ಸಹಾಯ ಸಹಕಾರ ಮಾಡೋಣ ಎನ್ನುವಂಥ ವಿಚಾರ ತಿಳಿಸುತ್ತಾ, ಮಾನ್ಯ MP ಪಾಟೀಲ್ ಸಾಹೇಬರು ಮತ್ತು ಹಲವಾರು ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಭಾಗದಲ್ಲಿ ಕಲಿತು ನಮ್ಮ ಭಾಗದಲ್ಲಿ ಬಂದು ಸುಮಾರು ವರ್ಷ ನಮ್ಮ ಸಂಸ್ಥೆಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ತಿಳ್ಕೊಂಡಂದ್ರೆ, ನಾನು ಹೋಗಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಮಾತ್ರ ಅದರ ಕೃತಜ್ಞತಾ ಭಾವ ಬರ್ತಾ ಇದೆ ಅನ್ನುವಂಥ ಒಂದು ಮನೋಭಾವನೆ ಹೊತ್ತುಕೊಂಡು ತಮ್ಮ ಎಡಬಿಡದೆ ಕಾರ್ಯಕ್ರಮಗಳ ಮಧ್ಯದಲ್ಲೂ ಕೂಡ ಬಂದು ನಮ್ಮೆಲ್ಲರೂ ಕೂಡ ಸಮಯ ಕೊಟ್ಟಾರಲ್ಲ, ಅದು ಶ್ಲಾಘನೀಯವಾದಂಥ ವಿಚಾರ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ನಮ್ಮ ಶರಣಗೌಡರು ಘೋಷಣೆ ಮಾಡಿ ಅವರು ನಮ್ಮ MP ಪಾಟೀಲ್ ಸರ್ ಬಂದಾಗ ನಮ್ಮ ಜಿಲ್ಲೆಗೆ ಒಂದು ಏನಾರ ಕೊಡ್ರಿ ಅಂತ ತಿಳ್ಕೊಂಡು ಎದ್ದು ಅಂತ ಮಾಡಿದ್ದೇವೆ ನಾವು. ಯಾಕಂದ್ರೆ ಯಾವಾಗಲೂ ನಮ್ಮ ಯಾದಗಿರಿ ಜಿಲ್ಲೆ ಈ ಪುಣ್ಯಾತ್ಮ ವಿಧಾನಸಭಾದಾಗ ಹೋಗ್ಯಾನ ಇವ ಎತ್ತುಗಳೇ ಸ್ಪೀಕರೇ ಗಪ್ಪಾಗ್ತಾರೆ, ಅಪ್ಪ ಎತ್ತಪ್ಪ ಶಾಣಗೋಡ ಅಂತ ತಿಳ್ಕೊಂಡು ಅಂತ ಒಂದು ದಿಟ್ಟತನದ. ಯಾಕಂದ್ರೆ ಅವ್ರ ವಯಸ್ಸಿಗೆ ಅವ್ರು ತಮ್ಮ ಅನುಭವ ಅನ್ಸ್ಕೊಂತಾರೆ. ನಾವು ಚೆನ್ನಾರೆಡ್ಡಿ ಅವರು ಭಾಳ ಸರಳರು, ಸಾತ್ವಿಕರು, ಅವರಿಬ್ಬರಿಗೆ ಕೂಡ್ಕೊಂಡು ನಮ್ಮಿಬ್ಬರು ಸಾಹೇಬರು ಮಾತಾಡ್ಲಕ್ಕತ್ತಾರ. ದಕ್ಷಿಣಪುರ ಸಾಹೇಬರು, ನಮ್ಮ MP ಪಾಟೀಲ್ ಸಾಹೇಬರು, ಏನು ಬೀಗರು ಬಂತಾರ ಭಯ್ಯಾಪುರ ಸಾಹೇಬರು, ಬೀಗರ ಕಡೆಗೆ ನೋಡ್ತಾರೆ ಇಲ್ಲ ಅಂತ ಹೇಳಿ ನಾವು ಆ ಕಡೆ ಇಬ್ಬರೇ ಕಂಡ್ರು, ಇವ್ರು ಲಟ್ಟವ್ರು ಕಂಡ್ರು ಅಂತ ತಿಳ್ಕೊಂಡು ನಾನಂದೆ,
ಇಲ್ಲಿ ಮಂದಿ ಕಾರ್ಯಕ್ರಮ ಬಂದಾಗ ದೊಡ್ಡ ಸಾರ್ವಜನಿಕವಾಗಿ ಬಳಕೆ ಆಗಿರ್ತಕ್ಕಂಥ ಬಂದಾಗ ಏನಂತೀರಿ, ಬೀಗರಿದ್ರು ಮನೆಗೆ ಬಂದು ಶಾವಿಗೆ ಉಂಡು ಹೋಗ್ಲಕ್ರಿ, ಇಲ್ಲೇ ಕೇಳಕತ್ತೀರಿ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ನಾವು ನೆನಪು ಮಾಡಿಕೊಂಡಂತದ್ದಾಯ್ತು. ಒಟ್ಟಾರೆ ಎಲ್ಲ ಅನುಭವಗಳು ಕೂಡಿಕೊಂಡು ಈ ಕಾರ್ಯಕ್ರಮಕ್ಕೊಂದು ಹೊರತಾದಂತಹ ಒಂದು ಶೋಭೆ ತಂದು ಕೊಟ್ಟಂತವರಾಗಿದ್ದೀರಿ. ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಮುದ್ದಾಳ ಮನೆತನ ಅಂದ ತಕ್ಷಣ ನಮ್ಮ ಭಾಗದ ಒಂದು ಟ್ರೆಂಡ್ ಇದ್ದಂಗೆ ಎಲ್ಲರೂ ಕೂಡಿಕೊಂಡು ಸಹಾಯ ಸಹಕಾರ ಮನೋಭಾವನೆಯಿಂದ ಮಾಡತಕ್ಕಂಥ ಒಂದು ವಾತಾವರಣ ಇಲ್ಲಿ ಬಂದಂಥದ್ದಾಗ್ತದ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದಿರಿ. ಅವ್ರು ಮಾಡಿದಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಕೈಯಿಂದ ನಿಂತು ಗಟ್ಟಿತನದಿಂದ ಕೈಗೂಡಿಸಿದಾಗ ಮಾತ್ರ ಕಾರ್ಯಕ್ರಮಕ್ಕೆ ಶೋಭೆ ಬರ್ತದೆ, ಅವರಿಗೊಂದು ಬಲ ಬರ್ತಾ ಇದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರಿಗೂ ಕಾರ್ಯಕ್ರಮವನ್ನು ನಿಯೋಜಿಸಿದಂಥವ್ರಿಗೂ ವಿಶ್ವರಾಜ್ಯರು ಮಗಳಂಬಿಕಾ ತಾಯಿ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ನಮ್ಮೆಲ್ಲರಿಗೂ ಕೊಟ್ಟು ಅಕ್ಕಟ್ಟು ಕಾಪಾಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಪುಣ್ಯಾತ್ಮರಲ್ಲಿ ಸಲ್ಲಿಸಿಕೊಂಡು ನನ್ನ ವಿಚಾರಕ್ಕೆ ಮಂಗಲ ತೋರಿಸಿ.